2019 ಮತ್ತು 20ರಲ್ಲಿ ಏನು ತೆರಿಗೆ ವಸೂಲಿ ಮಾಡಿರ್ತಾರೆ ಗ್ರಾಮ ಪಂಚಾಯತ್ ಕರ್ಸ್ಕೇಡು, ಅದರಲ್ಲಿ 2.5 ಕೋಟಿ 2 ಕೋಟಿ ಸಮಥಿಂಗ್ ಇದೆ. ಅದು ಆಡಳಿತಾಧಿಕಾರಿ ಅವಧಿಯಲ್ಲಿ ಅದು ಕಾಮಗಾರಿ ಮಾಡಿರ್ತಾರೆ ಸ್ನೇಹಿತರೆ. ಅದು 2.5 ಕೋಟಿ. ಅದು ಜಡ್ಪಿಯಿಂದ ಪರ್ಮಿಷನ್ ತೊಗೊಂಡಿರ್ತಾರೆ. ಅಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಆಗಿರ್ತದೆ. ಅದೇನು ಕೆಲಸ ಮಾಡಿದ್ದಾರಾ ಮಾಡಿಲ್ಲ ಅಂದರೂ ಗೊತ್ತಾಗ್ತಾ ಇಲ್ಲ. ಅದು ಅಲ್ಲಿಯ ಸ್ಥಳೀಯರಿಗೆ ಗೊತ್ತಾಗ್ತದೆ. ಅದು ಎಲ್ಲ ಲಿಸ್ಟ್ ಇದೆ. ಅದು ಸ್ಥಳೀಯರು ನೋಡಿದ್ರೆ ಅದು ಗೊತ್ತಾಗ್ತದೆ ಸ್ನೇಹಿತರೆ. ಕಂಪನಿಯು CSR ಚಟುವಟಿಕೆ ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕಾಗಿತ್ತು, ಏನು ಕಾಮಗಾರಿ ಮಾಡಬೇಕಾಗಿತ್ತು, ಅದು ಏನು ಮಾಡಿದೆ ಸ್ನೇಹಿತರೆ, ಅದು ಗೊತ್ತಾಗ್ತಾ ಇಲ್ಲ. ಅದು ಯಾವುದೂ ಕಾಮಗಾರಿ ಮಾಡಿರೋದಿಲ್ಲ ಅಂತಿಕೊಂಡು ನಮಗೆ ಮಾಹಿತಿ ಕೊಟ್ಟಿರ್ತಾರೆ. ಅದರ ಬಗ್ಗೆ ಅವರಿಗೇನು ಅದು ಅವ್ರ ಹತ್ರ ಏನೋ ಮಾಹಿತಿ ಇಲ್ಲ ಅಂತ್ಕೊಂಡು ಕೊಟ್ಟಿರ್ತಾರೆ. ಅದು ಹೀಗಾಗಿ ಕಂಪ್ನಿ ಏನು ಪ್ರಾರಂಭ ಆಗಿದೆ, ಆ ಪ್ರಾರಂಭವಾದಾಗಿನಿಂದ ಏನು 2 ವರ್ಷ ತಮ್ಮ ವಾರ್ಷಿಕ ಲಾಭಾಂಶದ 2% ಅಂದರೆ ವರ್ಷಕ್ಕೆ 1,000 ಕೋಟಿ ಅಂದರೆ 2 ವರ್ಷಕ್ಕೆ 2,000 ಕೋಟಿ. 2% ಅಂದರೆ 20 ಕೋಟಿ. 20 ಕೋಟಿ ಕೆಲಸ ಆಗಿರಬೇಕಿತ್ತು ಸ್ನೇಹಿತರಲ್ಲಿ. ಅದು ಏನು ಆಗಿದೆಯಾ ಅಥವಾ ಇಲ್ಲ ಅಂದರೆ ಸುತ್ತಮುತ್ತಲಿ ಅವರು ಎಲ್ಲೆಲ್ಲಿ ಮಾಡ್ತಾಯಿದ್ದಾರೆ ಗೊತ್ತಾಗ್ತಾಯಿಲ್ಲ. ಅದು ಟ್ಯಾಕ್ಸ್ ಹಣ ಬೇರೆ, ಟ್ಯಾಕ್ಸ್ ಏನು ಆಸ್ತಿ ತೆರಿಗೆಯನ್ನು ಸಂಧ್ಯಾ ಮಾಡ್ತಾರೆ, ಆ ಹಣದ ಕಾಮಗಾರಿ ಬೇರೆ, ಮತ್ತು ಇದು CSR ಬೇರೆ. CSR ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ಕಂಪನಿ ಕೂಡ CSR ಮಾಡಿರೋದಿಲ್ಲ. ಅದು CSR ಅಂತ ಹೇಳಿ ಏನು ಎತ್ಕೊಂಡು ತಿಂದಾರ, ಏನು ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ. ನಾನು DC ಕೇಳೀನಿ, DICದವ್ರಿಗೂ ಕೇಳೀನಿ, ಜಾಯಿಂಟ್ ಡೈರೆಕ್ಟರ್ವ್ರಿಗೆ ಮತ್ತು ಪಂಚಾಯತಿಗೂ ಕೇಳೀನಿ. ಅಲ್ಲಿ ಅವ್ರ ಹತ್ರ ಯಾವುದೇ CSR ಚಟುವಟಿಕೆ ಕುರಿತು ಯಾವುದೇ ದಾಖಲೆಗಳು ಇರುವುದಿಲ್ಲ. ಆದರೆ ಇತ್ತೀಚೆಗೆ ಹೆಚ್ಚಿಗೆ ಮಾಡ್ತಾಯಿದ್ದಾರೆ ಒಂದು ಕಾಮಗಾರಿ CSR ಅಂತ. ಆದರೆ ಪಂಚಾಯತ್ದವ್ರು ಏನು ಬಿಂಬಿಸ್ತಾ ಇದ್ದಾರೆ, ಅದು CSR ಅನ್ನೋದಲ್ಲಿ ಆಸ್ತಿ ತೆರಿಗೆ ಕೂಡ ಅದರಲ್ಲೇ ಸೇರಿಸ್ತಾ ಇದ್ದಾರೆ. ಅವರು ಆಸ್ತಿ ತೆರಿಗೆ ತಿಂದು ಹಾಕ್ತಾಯಿದ್ದಾರೆ ಒಂದು, ಇಲ್ಲ CSR ಅಮೌಂಟ್ ತಿಂದು ಹಾಕ್ತಾಯಿದ್ದಾರೆ ಒಂದು. ಏನು ಮಾಡ್ತಾಯಿದ್ದಾರೆ, CSR ಚಟುವಟಿಕೆ ಇಲ್ಲಿ ಪ್ರಮಾಣದಲ್ಲಿ ಅವ್ರು ಮಾಡ್ತಾಯಿಲ್ಲ. ಅವರು ಕಂಪ್ನಿದವರು ಬೇರೆ ಕಡೆ ಮಾಡ್ತಾಯಿದ್ದಾರೆ. ಬೇರೆ ಜನಪ್ರತಿನಿಧಿಗಳು ಓಲೈಕೆ ಮಾಡೋಕ್ಕೋ ಸಲುವಾಗಿ ಮತ್ತು ಅವರಿಗೆ ಖುಷಿ ಪಡಿಸೋ ಸಲ ಇದು ಮಾಡ್ತಾಯಿದ್ದಾರೆ CSR. ಇಲ್ಲಿ ಗ್ರಾಮದಲ್ಲಿ ಯಾವುದೂ ಇಲ್ಲ, ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೂ ಕೆಲಸ ಮಾಡ್ತಾಯಿಲ್ಲ. ಅದು ಇಲ್ಲಿ ಮಳಖೇಡ್ ಕೂಡ ಆ ರೀತಿಯೇ ಬಿಂಬಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಕಡೆಯೂ ಆ ರೀತಿಯೇ ಬಿಂಬಿಸ್ತಾ ಇದ್ದಾರೆ. ಆಸ್ತಿ ತೆರಿಗೆ ಕಾಮಗಾರಿ ಬೇರೆ, CSR ಚಟುವಟಿಕೆ ಕಾಮಗಾರಿಗಳು ಬೇರೆ. ಒಟ್ಟು ಇದೇನು ಹೇಳಿದೆ ಸ್ನೇಹಿತರೆ, 2019-20 ಸಾಲಿನ ಗ್ರಾಮ ಪಂಚಾಯತ್ ಕರ ವಸೂಲಿ ಯೋಜನೆ ವಾರ್ಷಿಕ ಕ್ರಿಯೆ ಯೋಜನೆ ಅಂತ ಏನು ಮಾಡಿದ್ದಾರೆ ಇವರು ಗ್ರಾಮ ಪಂಚಾಯತ್ ಖರ್ಚುಗಳು. ಅದರಲ್ಲಿ ಒಟ್ಟು ಸುಮಾರು ಇದು ಮುಂಚೆ ಹೇಳಿದಾಗ 2,39,91,000 ಟೋಟಲ್ ಅಮೌಂಟ್ ಆಗಿದೆ ಸ್ನೇಹಿತರೆ. ಅದು ಒಟ್ಟು ಏನಿಲ್ಲ ಅಂದರೂ ಒಟ್ಟು 39 ಕಾಮಗಾರಿ ತೊಗೊಂಡಿದ್ದಾರೆ ಇವರು. ಒಟ್ಟು CC ರೋಡ್ ಅಂತ ತಿಳ್ಕೊಂಡು CC ರಸ್ತೆ ನಿರ್ಮಾಣ, ಕಚ್ಚಾ ರಸ್ತೆ ನಿರ್ಮಾಣ ಅಂತ ತಿಳ್ಕೊಂಡು ಕೆಲವು 39 ಒಟ್ಟು ಯಾವ್ಯಾವ ಹಳ್ಳಿ ಅಂದರೆ ಸ್ನೇಹಿತರೆ, ಛತ್ರಸಾಲ, ಕರಜಕೇಡು, ಇರುಗಪಳ್ಳಿ, ಬುರುಗಪಳ್ಳಿ, ಅಲ್ಲಿ ಒಟ್ಟು 39 ಕಾಮಗಾರಿ ತೊಂದರೆ ಸ್ನೇಹಿತರೆ. ಮತ್ತು ವಿಕಲಚೇತನರಿಗಂತ ತ್ರಿಚಕ್ರ ವಾಹನ ಖರೀದಿ ಅಂತ ತಿಳ್ಕೊಂಡು ಒಟ್ಟು 6 ಲಕ್ಷ ಖರ್ಚು ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಹೊಲಿಗೆ ಯಂತ್ರ ಖರೀದಿ ಅಂತ ತಿಳ್ಕೊಂಡು ಅದು ಕೂಡ 6,50,000 ಮಾಡಿದ್ದಾರೆ ಅದು. ಮತ್ತು ಆಡಳಿತಾತ್ಮಕ ವೆಚ್ಚ ಅಂತ ತಿಳ್ಕೊಂಡು ಒಟ್ಟು 18,50,000 ಮಾಡಿದ್ದಾರೆ ಸ್ನೇಹಿತರೆ. ಆಡಳಿತಾತ್ಮಕ ವೆಚ್ಚ ಅಂತ ತಿಳ್ಕೊಂಡು ಅದರಲ್ಲಿ ಸಿಬ್ಬಂದಿ ಸಂಬಳ ಮತ್ತು ಇಂಟರ್ನೆಟ್ ಬಿಲ್ಲು, ಕಂಪ್ಯೂಟರ್ ಪರಿಕರಣ ನಿರ್ವಹಣೆ, ಸ್ಟೇಷನರಿ ಮತ್ತು ಲೆಕ್ಕ ಪರಿಶೋಧನೆ ಮತ್ತು ಆಡಳಿತಾತ್ಮಕ ವೆಚ್ಚ ಅಂತ ತಿಳ್ಕೊಂಡು ಒಟ್ಟು 18,50,000 ರೂಪಾಯಿ ಖರ್ಚು ಮಾಡಿದ್ದಾರೆ ಸ್ನೇಹಿತರೆ. ಒಟ್ಟು ಟೋಟಲ್ 2,33,91,000. ಇದರಲ್ಲಿ ಏನಾಗ್ತಿದೆ ಸ್ನೇಹಿತರೆ, ಇವರು ಏನು ಆಡಳಿತಾಧಿಕಾರಿ ಅಂತ ಏನು ಬರ್ತಾರೆ ಗ್ರಾಮ ಪಂಚಾಯತಿಗೆ, ಇದು ಪೂರ್ತಿ ಏನು ಗ್ರಾಮ ಪಂಚಾಯತಿ ಅವಧಿ ಏನು ಮುಗಿದಿರ್ತದ ಅವಾಗ ಮಾತ್ರ ಇದು ಕಾಮಗಾರಿ ಮಾಡ್ತಾರೆ. ಅವಾಗಿನ ಕಾಮಗಾರಿ ಇದು ಎಲ್ಲ ನೋಡಿದ್ರೆ ಇದು ಎಲ್ಲ ಹಗರಣ ನಡೆದಿದೆ. ಇದು 2,33,00,000 ಇವೆಲ್ಲ ಕಾಮಗಾರಿ ಆಗ್ಯಾವ ಏನಿಲ್ಲ, ಇವೆಲ್ಲ ಸ್ಟೇಷನರಿ ತೊಗೊಂಡಿಲ್ಲ, ಇವೆಲ್ಲ ಏನು ಕಾಮಗಾರಿ ಅದು ಅಲ್ಲಿ ಸ್ಥಳೀಯರಿಗೆ ಗೊತ್ತಾಗ್ತದೆ ಸ್ನೇಹಿತರೆ. ಇದು ಒಟ್ಟು ಯಾಕಂದರೆ
ಇದು ಆಡಳಿತಾಧಿಕಾರಿ ಏನು ಬರ್ತಾರೆ ಸ್ನೇಹಿತರೆ, ಅವರ ಅವಧಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತದೆ ಸ್ನೇಹಿತರೆ. ಅದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದ್ದಾಗ ಸ್ವಲ್ಪ ಮಟ್ಟಿಗೆ ಕಾಮಗಾರಿ ಆಗ್ತದೆ. ಆದರೆ ಇದೇನು ಆಡಳಿತಾಧಿಕಾರಿ ಅಂತ ಇರ್ತದೆ, ಅವಾಗ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ಕೇವಲ ಆಡಳಿತಾಧಿಕಾರಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇವರು ಮತ್ತು ಕೆಲವು 2-3 ಗ್ರಾಮ ಪಂಚಾಯತ್ ಸದಸ್ಯರು ಅವ್ರು ಮಾತ್ರ ಇದರಲ್ಲಿ ಶಾಮೀಲಾಗಿ ಎಲ್ಲ ಲೂಟಿ ಹೊಡಿತಾರೆ. ಆದರೆ ಇಲ್ಲಿ ಲೂಟಿ ಆಗಿದೆ ಅಂತ ಹೇಳ್ತಾ ಇಲ್ಲ, ಅದು ತನಿಖೆಯಿಂದ ಮಾತ್ರ ಗೊತ್ತಾಗ್ತದೆ. ಇಷ್ಟೆಲ್ಲ ಕಾಮಗಾರಿ ಮಾಡಿದಾರಲ್ಲ, 2,33,00,000. ಇವಾಗ ಇಲ್ಲಿ ಮಳಖೇಡಕ್ಕೆ ಬರ್ತಾಯಿದೆ 1,18,00,000 ವಾರ್ಷಿಕ ತೆರಿಗೆ, ಆಸ್ತಿ ತೆರಿಗೆ ಇದೆ. ಇದರಲ್ಲಿ ಬಕಾಪಕ್ಷ ಅಂತ ಕಾಯ್ತಾ ಕುಂತಿದ್ದಾರೆ. ಇಲ್ಲಿ ಯಾವಾಗ ದುಡ್ಡು ಬರ್ತದೆ, ಯಾವಾಗ ಹೊಡಿಬೇಕಂತ. ಅದು ಅಂದರೆ ಅದರ ಮೇಲೆ ನಾನು ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಯಾರಿಗೆ ಗೊತ್ತಾಗೋದಿಲ್ಲ. ಮತ್ತು ಅವಾಗೆಲ್ಲ ಕೊರೋನಾ ಮೂಮೆಂಟ್ ಇತ್ತು, ಯಾರು ಹೊರಗಡೆ ಹೋಗೋಗಿಲ್ಲ, ಬರೋಗಿಲ್ಲ. ಇವೆಲ್ಲ ಕಾಮಗಾರಿ ಮಾಡಿದಾರಾ ಅಥವಾ ಮಾಡಿದ್ದಿಲ್ಲ, ಮಾಡಿರೋದಿಲ್ಲ ಎಲ್ಲ ನೋಡಿದ್ರೆ ಗೊತ್ತಾಗ್ತದೆ ಸ್ನೇಹಿತರೆ. ಇದು ಎಲ್ಲ ಅಲ್ಲಿ ಸ್ಥಳೀಯರಿಗೆ ಗೊತ್ತಾಗ್ತದೆ ಸ್ನೇಹಿತರೆ. ಹೀಗಾಗಿ ನಾ ಹೇಳೋದು ಏನಪ್ಪ ಅಂದರೆ, ಇದು ಎಲ್ಲ ದಾಖಲೆಗಳು ಎಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೆ. ನಾನು ಇನ್ನೂ ಸಾಕಷ್ಟು ವಿಚಾರಗಳು ಇವೆ. ಅವು ಏನು ಕರ್ಜಕೇಡು ಗ್ರಾಮದಲ್ಲಿ ಕೂಡ ಜಮೀನು ಖರೀದಿ ಮಾಡಿದ್ದಾರೆ. ಮತ್ತು ಛತ್ರಸಾಲದಲ್ಲಿ ಕೂಡ ಛತ್ರಸಾಲ ಪೂರ್ತಿ ವಿಲೇಜೇ ಖರೀದಿ ಮಾಡಿಬಿಟ್ಟಿದ್ದಾರೆ. ಅದು ಪೂರ್ತಿ ವಿಲೇಜೇ ಹೋಗಿಬಿಟ್ಟಿದ್ದಾರೆ. ಪೂರ್ತಿ ಖರೀದಿ ಮಾಡಿ ಮತ್ತು ನದಿಯ ಪಕ್ಕದಲ್ಲೇ ಇರೋದರಿಂದ, ಗಣಿಗಾರಿಕೆ ನದಿಯ ಪಕ್ಕದಲ್ಲಿರೋದ್ರಿಂದ ಅದು ಕೂಡ ಪರಿಸರ ಮಾಲಿನ್ಯ ಆಗೋದಕ್ಕೆ ಬಹಳ ಚಾನ್ಸಸ್ ಇವೆ. ಪರಿಸರ ಮಾಲಿನ್ಯ ಆಗೋದಕ್ಕೆ ಅವರು ಗಣಿಗಾರಿಕೆಯಿಂದ ಬರೋ ತ್ಯಾಜ್ಯದಿಂದ ಎಲ್ಲ ಪೂರ್ತಿ ನದಿ ನಾಲೆಗಳಿಗೆ ಬಿಡ್ತದೆ. ಮತ್ತು ಕೆಲವು ನಾಲ ಕೂಡ ಹರಿದು ಹೋಗ್ತಾ ಇದೆ ಇಲ್ಲಿ ಸ್ನೇಹಿತರೆ. ಇಲ್ಲಿ ನಕಾಶದಲ್ಲಿ ನೋಡಿದ್ರೆ, ಮತ್ತು ನಾನು ಅಲ್ಲಿ ಅವು ಕೂಡ ನಾನು ಭೇಟಿ ಕೊಟ್ಟಿದ್ದೆ. ಅವು ಕೂಡ ಕಂಡು ಬರ್ತದೆ. ಅಲ್ಲಿ ಕೆಲವು ನಾಲೆಗಳು ಕೂಡ ಹೋಗಿವೆ, ಬಂಡಿದಾರಿ ಇವೆ. ಅವೆಲ್ಲ ಸೆಕ್ಷನ್ ಅವೆಲ್ಲ ಜಿಲ್ಲಾಧಿಕಾರಿಗಳು ಅಲ್ಲೆಲ್ಲ ಪಬ್ಲಿಕ್ ಹಿಯರಿಂಗ್ ಮಾಡಿ ಅವೆಲ್ಲ ತೆರವುಗೊಳಿಸ್ಬೇಕು. ಅವೆಲ್ಲವು ಅಲ್ಲಿ ಮಾಡಿದ್ದಾರಾ ಅಥವಾ ಮಾಡಿದಿಲ್ಲ ತಮಗೆ ಗೊತ್ತು. ಅಲ್ಲಿ ಸ್ಥಳೀಯರಿಗೆ ಗೊತ್ತು. ಹಲವು ಇದು ಒಂದು ನಾಲೆಗಳು, ಸಾಕಷ್ಟು ನಾಲೆಗಳು ಕೂಡ ಹರಿದಿವೆ. ಇದು ಹುಲ್ಲುಗಾವಲಿಗಳಿದೆ. ಅದು ಕೂಡ ಅದು ಗೌರ್ಮೆಂಟ್ ಲ್ಯಾಂಡ್, ಅದು ಏನು ಗ್ರ್ಯಾಂಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಕೆಲವು ಛತ್ರಸಾಲದು. ಅದು ಬದಲಿಯಾಗಿ ಏನು ಮತ್ತು ಬೇರೆ ಜಮೀನು ಕೊಟ್ಟಿಲ್ಲ, ಅದು ಫೈಲ್ ಕೂಡ ಇದೆ ಸ್ನೇಹಿತರೆ. ಅದು ಸಂಪೂರ್ಣವಾಗಿ ಆ ಫೈಲ್ ಗೌರ್ಮೆಂಟ್ ಲ್ಯಾಂಡ್ ಕೂಡ ಇದೆ. ಹೀಗಾಗಿ ಏನು 3 ಗ್ರಾಮದಲ್ಲಿ ಏನು ಬುರುಕಪಳ್ಳಿ, ಕರ್ಜಕೇಡು, ಛತ್ರಸಾಲ ಮತ್ತು ಬುರುಕಪಳ್ಳಿ ಅಂತೇನಿದೆ, ಬುರುಕಪಳ್ಳಿಯಲ್ಲಿ ಸ್ವಲ್ಪ ಗ್ರಾಮ ಖರೀದಿ ಮಾಡಿದ್ದಾರೆ. 3 ಗ್ರಾಮದಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ. ಜಮೀನು ಕಳ್ಕೊಂಡಿದ್ದಾರೆ ರೈತರು. ಅವರಿಗೇನು ಉದ್ಯೋಗ ಕೊಟ್ಟಿದ್ದಾರಾ ಅಥವಾ ಕೊಟ್ಟಿಲ್ಲ, ಅದರ ಬಗ್ಗೆ ತನಿಖೆ ಆಗಬೇಕು. ಮತ್ತು ಅಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು. ಡೈರೆಕ್ಟಾಗಿ 450 ಜನರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೊಟ್ಟಿದ್ದಾರಾ ಅಥವಾ ಕೊಟ್ಟಿಲ್ಲ ತನಿಖೆ ಆಗಬೇಕು. ಇದು ನಾನು 27ನೇ ತಾರೀಕಿಗೆ ನಾನು ಪಾದಯಾತ್ರೆ ಮಾಡಿದ್ದೆ. ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಬೀಗ ಜಡಿದು ಬಾರಿ ಮುಳ್ಳು, ಖಾರಿ ಮುಳ್ಳು, ಜಾಲಿ ಮುಳ್ಳು ಏನು ಬಡಿತೀನಿ ಅಂತ ಹೇಳಿದ್ದೆ. ಅವಾಗ ಅವ್ರು ಬಂದು 11 ಅಧಿಕಾರಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಬಂದು ಬರೆದು ಕೊಟ್ಟಿದ್ದಾರೆ. 4 ತಿಂಗಳಲ್ಲಿ ವರದಿ ಸಲ್ಲಿಸ್ತೀವಂತ. ಅದ್ರ ಬಗ್ಗೆ ಯಾರಿಗಾದರೂ ಅನ್ಯಾಯ ಆಗಿದರೆ ತಿಳಿಸಬೇಕು. ಅವು ಕೂಡ ಪಾಯಿಂಟ್ಸ್ಗಳು ನಾನು ಸೇರಿಸ್ತೀನಿ. ಅಲ್ಲಿ ಮೇನು ಉದ್ದೇಶ ಏನಪ್ಪ ಅಂದರೆ, ಆ ಕಂಪ್ನಿ ಒಡೆದಾಕಬೇಕು. ಯಾಕಂದರೆ ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿದೆ ಅದು. ಮತ್ತು ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಿಲ್ಲ, ಸರೋಜಿನಿ ಮಹಿಷಿ ವರದಿ ಪ್ರಕಾರ ಅದು ತನಿಖೆ ಆಗಬೇಕದು. ಇವರೆಲ್ಲ ಅಂಕಿ ಸಂಖ್ಯೆ ಪ್ರಕಾರ ಇದು ಕೊಟ್ಟಿರ್ತಾರೆ. ಇಲ್ಲೆಲ್ಲ ಏನು ಮಾಡಿದ್ದಾರೆ, ಉದ್ಯೋಗ ಬದಲಾಗಿ ದುಡ್ಡು ಕೊಟ್ಟಿದ್ದಾರೆ. ಹೀಗಾಗಿ ಉದ್ಯೋಗ ಕೊಟ್ಟಿರೋದಿಲ್ಲ. ಅಲ್ಲಿ ಕೂಡ ಏನು ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ. ಮತ್ತು ಸ್ವಲ್ಪ ಮಟ್ಟದ ಅಂದರೆ ಭಾಳ ಕಡಿಮೆ ಮೊತ್ತದಲ್ಲಿ ಭೂಮಿ ರೈತರಿಂದ ಖರೀದಿ ಮಾಡಿಕೊಂಡು ಅವರಿಗೆ ನಿರ್ಗತಿಕನಾಗಿ ಮಾಡಿದ್ದಾರೆ ಎಲ್ಲ ಕಡೆ ಕಲಬುರಗಿ ಜಿಲ್ಲೆಯಲ್ಲಿ. ಮತ್ತು ಅಲ್ಲಿ ಏನು ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ. ಅದು ಕೂಡ
ನಾನು ಕೇವಲ ಕಾಯ್ದೆ ಕಾನೂನು ಪ್ರಕಾರ ನಾನು ಕೇಳ್ತಾ ಇದ್ದೀನಿ. ಇವ್ರೇನು ಮಾಡಿದ್ದಾರೆ ಕಂಪ್ನಿದವರು, ಸರ್ಕಾರದ ಅಧಿಸೂಚನೆ ಏನು ಹೊರಡಿಸಿರ್ತದೆ, ಅಧಿಸೂಚನೆ ಷರತ್ತುಗಳು ಉಲ್ಲಂಘನೆ ಮಾಡಿದ್ದಾರೆ ಅಂತ. ಆ ಷರತ್ತುಗಳು ಉಲ್ಲಂಘನೆ ಮಾಡಿದ್ರೆ ಆ ಗೌರ್ಮೆಂಟ್ ಲ್ಯಾಂಡ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಅದು ಗೌರ್ಮೆಂಟ್ ಲ್ಯಾಂಡ್ ಮಾಡಿದ್ರೆ ಆ ಕಂಪ್ನಿ ಒಡೆದು ಹಾಕಬೇಕಾಗ್ತದೆ. ಆ ಒಡೆದ ನಂತರ ಅವ್ರ ಭೂಮಿ ಅವ್ರಿಗೆ ವಾಪಸ್ ಕೊಡಬೇಕಾಗ್ತದೆ ಸ್ನೇಹಿತರೆ. ಇದು ನನ್ನ ಹೋರಾಟ. ಅದು ತಾವು ಕೊಟ್ಟಿರ್ಬೋದು ಒಂದು ವೇಳೆಗೆ. ಇದು ಆದರೆ ನನ್ನ ಅನಿಸಿದ ಮಟ್ಟಿಗೆ ತಮಗೆ ಸ್ವಲ್ಪ ಮಟ್ಟದ ದುಡ್ಡು ಕೊಟ್ಟು ತಮಗೆ ಯಾವುದೂ ಉದ್ಯೋಗ ಕೊಟ್ಟಿಲ್ಲ ಅಂತ ನನ್ನ ಭಾವನೆ. ಇದೆಲ್ಲ ಕಡೆ ಇದೇ ರೀತಿ ಮಾಡ್ತಾಯಿದ್ದಾರೆ ಕಂಪ್ನಿದವರು. ಅಲ್ಲಿ ಕೂಡ ಇದೇ ರೀತಿಯಾಗಿದೆ. ಮತ್ತು ಉದ್ಯೋಗ ನೀಡಿದ್ರೆ ಕೇವಲ 10-12 ಸಾವಿರದಲ್ಲಿ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ದುಡಿಸ್ಕೊಳ್ತಾ ಇದ್ದಾರೆ. ದನ ದುಡಿಸ್ಕೊಳ್ತಾ ಇದ್ದಾರೆ. ಮತ್ತು ಅಲ್ಲಿಯ ಸ್ಥಳೀಯ ಪಂಚಾಯತಿಯಿಂದ ಯಾವುದೇ ಪರವಾನಗಿ ಪಡೆದಿರೋದಿಲ್ಲ ಮತ್ತು ಟ್ಯಾಕ್ಸ್ ಕಟ್ತಾ ಇಲ್ಲ. ಸ್ವಲ್ಪ ಮಟ್ಟದ ಟ್ಯಾಕ್ಸ್ 37 ವಾರ್ಷಿಕ 37-40 ಲಕ್ಷ ಕಟ್ತಾ ಇದ್ದಾರೆ. ಅದು ಏನೂ ಆಗೋದಿಲ್ಲ. ವರ್ಷಿಗೆ ಏನಿಲ್ಲ ಅಂದರೆ ಸುಮಾರು 7-8 ಕೋಟಿ ಆಗಬೇಕು. ಅದು 2000 ಎಕರೆ ಅಂದರೆ 7-8 ಕೋಟಿ ಆಗಬೇಕಾಗಿತ್ತು. ಅದು ಕೇವಲ 37 ಲಕ್ಷ ಇದು ಮಾಡ್ತಿದ್ದಾರೆ. ಅದು ಸರ್ವೆ ಮಾಡಿ ಮಾಡಬೇಕು. ಅದು 1 ರೂಪಾಯಲ್ಲಿ ಅಥವಾ 1 ಕೋಟಿ ಆಗಲಿ ಅಥವಾ 10 ಕೋಟಿ ಆಗಲಿ, ಅದೇನು ಆಸ್ತಿ ತೆರಿಗೆ ಇದೆ ಅದು ವೈಜ್ಞಾನಿಕವಾಗಿ ತೆರಿಗೆ ಪರಿಷ್ಕರಣೆ ಮಾಡಿ ಸರ್ವೆ ಮಾಡಿದ ನಂತರನೇ ನಿರ್ಧಾರ ಮಾಡಬೇಕದು. ಮತ್ತು CSR, ಆ CSR ಚಟುವಟಿಕೆಯಲ್ಲಿ ಯಾವುದೂ ಗ್ರಾಮದಲ್ಲಿ ಕೈಗೊಂಡಿರೋದಿಲ್ಲ. ಕೆಲವರು ಹೇಳ್ತಾರೆ ಅದು ಟ್ಯಾಕ್ಸ್ನಲ್ಲಿ ಮಾಡಿದ್ದು ಕೂಡ ಅದು CSRನಲ್ಲೇ ಮಾಡಿದ್ದು ಅಂತ ತೋರಿಸ್ತಾರೆ. ಕನ್ಫ್ಯೂಸ್ ಮಾಡ್ತಾಯಿದ್ದಾರೆ. ಹೀಗಾಗಿ ಟ್ಯಾಕ್ಸ್ ಅಮೌಂಟ್ ಬೇರೆ, CSR ಬೇರೆ. ಹೀಗಾಗಿ ಮತ್ತು ಜಿಲ್ಲಾಧಿಕಾರಿ ಎನ್ನೆ ಆದೇಶ ಷರತ್ತುಗಳು ಕೂಡ ಉಲ್ಲಂಘನೆ ಮಾಡಿರೋದ್ರಿಂದ ಅದು ಒಡೆದು ಹಾಕೋದು ಅದು ಪ್ರಾವಿಷನ್ ಇದೆ. ಸೆಕ್ಷನ್ 96 ಪ್ರಕಾರ ಅದು ಒಡೆದು ಹಾಕಬೇಕು. ಮತ್ತು ಕರ್ನಾಟಕ ಭೂ ಕಂದಾಯ ಬಾಕಿ ಅಂತ ತಿಳ್ಕೊಂಡು ಕಂಪ್ನಿಂತೆ ವಸೂಲು ಮಾಡಬೇಕು, ಅದು ಪ್ರಾವಿಷನ್ ಇದೆ. ಅದು ತಾವುಗಳೆಲ್ಲ ಸ್ಥಳೀಯರು ಏನು ಛತ್ರಸಾಲ ಗ್ರಾಮದವರು ಮತ್ತು ಕರ್ಸ್ಕೇಡ್ ಗ್ರಾಮಸ್ಥರು ಮತ್ತು ಬುರುಗಪಳ್ಳಿಯವರು ಮತ್ತು ಯಾರ್ಯಾರು ಜಮೀನು ಕಳ್ಕೊಂಡಿರಿ, ಆ ಜಮೀನು ಕಳ್ಕೊಂಡವರು ನಿಮಗೆ ನ್ಯಾಯಯುತವಾದ ಬೆಲೆ ಸಿಕ್ಕದೋ ಸಿಕ್ಕಿಲ್ಲೋ ಅದ್ರ ಬಗ್ಗೆ ಹೋರಾಟ ಮಾಡಬೇಕು. ಅದು ಭಾಳ ಕಡಿಮೆ ಮೊತ್ತದ, ಅದು 2 ಲಕ್ಷ 3 ಲಕ್ಷ 6 ಲಕ್ಷ 8 ಲಕ್ಷ ಅಂತ ಅದು ಏನಿಲ್ಲ. ಅವರು ಸಾವಿರಾರು ಕೋಟಿ ಗಳಿಸ್ತಾ ಇದ್ದಾರೆ. ಅವರು ಕಂಪ್ನಿದವ್ರು ಬಂಡವಾಳಶಾಹಿಗಳು. ಅದ್ರ ಪ್ರಕಾರ ತಮಗೂ ಪರ್ಮಿಟಾಗಿ ನೌಕರಿ ಕೊಡಬೇಕು. ಯಾರು ಏನಾಗಲಿಲ್ಲ ಕೂಡ ಯಾರು ಭೂಮಿ ಕಳ್ಕೊಂಡಿರ್ತಾರೋ ಅವ್ರು ಮಾತ್ರ ನಿರ್ಗತಿಕರ ಆಗಬಾರ್ದು. ರೈತರು ಮತ್ತು ರೈತರ ಮಕ್ಕಳು ಮತ್ತು ಸ್ಥಳೀಯರು, ತಾಲೂಕದು, ಆನಂತರ ಜಿಲ್ಲಾದು. ಹೀಗಾಗಿ ಉದ್ಯೋಗ ಕೊಡಬೇಕು. 450 ಜನರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಟ್ರೈನಿಂಗ್ ಕೊಟ್ಟು ಪರ್ಮಿಟ್ ಮಾಡ್ಕೋತೀನಿ ಅಂತ ಅದು ಬರೆದು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಅದೆಲ್ಲ ಎನ್ಕ್ವೈರಿ ಆಗಬೇಕದು. ಈಗ ಎಲ್ಲ ಎನ್ಕ್ವೈರಿ ನಡೀತಾ ಇದೆ ಸ್ನೇಹಿತರೆ. ಇದು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ನಾನೇನು ಪಾದಯಾತ್ರೆ ಮಾಡಿದ್ದೆ, ಅದರಲ್ಲಿ ಹೇಳಿದ್ದಾರೆ, ಜಿಲ್ಲಾಧಿಕಾರಿಗಳು ನಿರ್ದೇಶನ ಕೊಟ್ಟಿದ್ದಾರೆ ಯಾವ್ಯಾವ ಕಂಪ್ನಿ 109 ವೈಲೇಷನ್ ಮಾಡಿದೆ. 109 ವೈಲೇಷನ್ ಮಾಡಿದ್ರೆ ಆ ಕಂಪ್ನಿ ಡೆಮಾಲಿಷ್ ಮಾಡಲೇಬೇಕು. ಮತ್ತು ಎನ್ನೆ ಆದೇಶ ವೈಲೇಷನ್ ಆಗಿದೆ. ಹೀಗಾಗಿ ಅದು ಕೇಳ್ತಾ ಇದ್ದೀನಿ ನಾನು. ತಾವುಗಳು ಅಲ್ಲಿ ಏನಾದರೂ ಕಂಡು ಬಂದರೆ, ಪರ್ಮಿಷನ್ ಇಲ್ಲದೆ ಕನ್ಸ್ಟ್ರಕ್ಷನ್ ಮಾಡಿದಾರಂತೆ ನನ್ನ ಹತ್ರ ಸಾಕಷ್ಟು ದಾಖಲೆಗಳಿವೆ. ನಾನು ಹೋರಾಟ ಮಾಡ್ತಾಯಿದ್ದೀನಿ. ತಮ್ಮ ಭೂಮಿ ತಮಗೆ ವಾಪಸ್ ಇಸ್ಕೊಡೋ ಸಲುವಾಗಿ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಅದರ ಬಗ್ಗೆ ತಾವು ಎಚ್ಚೆತ್ತುಕೊಳ್ಬೇಕು. ಒಂದು ವೇಳೆಗೆ ತಮ್ಮ ಉದ್ಯೋಗ ನೀಡಿದರೆ, ಕಂಪ್ನಿ ಉದ್ಯೋಗ ನೀಡಿದರೆ ಅಥವಾ ಪರ್ಮಿಟ್ ಮಾಡ್ಕೊಂಡಿದ್ರೆ ರೈತರಿಗೆ ಮತ್ತು ನ್ಯಾಯಯುತವಾದ ಬೆಲೆ ಸಿಕ್ಕರೆ ತಾವೇನು ಹೋರಾಟ ಮಾಡಬೇಕಾಗಿಲ್ಲ. ಆದರೆ ಒಂದು ವೇಳೆಗೆ ಅವರು ನಿಮಗೆ ಮೋಸ ಮಾಡಿ ವಂಚನೆ ಮಾಡಿ ಕಡಿಮೆ ಮೊತ್ತ ಕೊಟ್ಟು ಏನು ಭೂಮಿ ಏನಾದರೂ ಖರೀದಿ ಮಾಡಿದರೆ ತಾವು ಹೋರಾಟ ಮಾಡಬೇಕು, ಎಚ್ಚೆತ್ತುಕೊಳ್ಬೇಕು. ತಮಗೂ ಪರ್ಮನೆಂಟ್ ನೌಕರಿ ಕೊಟ್ಟಿದ್ದರೆ ಅದು ಎಲ್ಲಿ ಯಾರಿಗಂತೂ ಕೊಟ್ಟಿರೋದಿಲ್ಲ. ಕಂಪ್ನಿ ಕಲಬುರಗಿ ಜಿಲ್ಲೆಯಲ್ಲಿ ಯಾರಿಗೂ ಕೊಟ್ಟಿರೋದಿಲ್ಲ. ಹೀಗಾಗಿ ತಮಗೂ ಕೊಟ್ಟಿರೋದಿಲ್ಲ ನಂದು ಅನಿಸಿಕೆ. ಹೀಗಾಗಿ ತಾವೆಲ್ಲ ಹೋರಾಟಕ್ಕೆ ಸಿದ್ಧರಾಗಬೇಕು. ಮತ್ತು ಅಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಕೇಳಬೇಕು. ಇವಾಗ ತನಿಖೆ ನಡೀತಾ ಇದೆ ಸ್ನೇಹಿತರೆ. ಎಲ್ಲ ತಹಸೀಲ್ದಾರ್ ಚಿಂಚೋಳಿಯವರಿಗೆ ಹೋಗಿ ತಾವು ಕೇಳಬೇಕು. ಮತ್ತು ತಾಲೂಕ್ ಪಂಚಾಯತ್ ಇವರಿಗೆ ತಾವು ಕೇಳಬೇಕು. ಮತ್ತು ರೀಸೆಂಟಾಗಿ ನಾನು ಒಂದು 8 ದಿನದ ಮುಂಚೆ ನಾನು ತಾಲೂಕ್ ಪಂಚಾಯತ್ ಇವರಿಗೆ ಹೋಗಿ ಭೇಟಿಯಾಗಿದ್ದೆ. ಇವು ಕರ್ಸ್ಕೇಡ್ ಗ್ರಾಮ ಪಂಚಾಯತ್ PDO, ಮಿರ್ಯಾಣಪುರ ಪಂಚಾಯತ್ PDO, ಇದು ಚೆಟ್ಟಿನಾಡು ಸಿಮೆಂಟ್ ಕಂಪ್ನಿ ಬರ್ತದೆ ಸ್ನೇಹಿತರೆ. ಕರ್ಸ್ಕೇಡ್ ಪಂಚಾಯತಿ ಮತ್ತು ಮಿರ್ಯಾಣ ಪಂಚಾಯತಿ PDOಗಳಿಗೆ ಕರೆಸಿ ಅವ್ರು ಮಾಹಿತಿ ಕೊಡೋ ಅಂದರೆ ಇನ್ನವ್ರಿಗೆ ಕೊಟ್ಟಿಲ್ಲ. ಈಗ ರೀಸೆಂಟಾಗಿ ಮತ್ತು ಈಗ ನಾನು 2-3 ತಿಂಗಳಾಯ್ತು ನಾನು ಅರ್ಜಿ ಸಲ್ಲಿಸಿ, ಯಾವುದೂ ಮಾಹಿತಿ ಕೊಟ್ಟಿರೋದಿಲ್ಲ. ಹೀಗಾಗಿ ನಾನದು ಮೊನ್ನೆ ರೀಸೆಂಟಾಗಿ 8 ದಿನ ಮುಂಚೆ ನಾನು ಹೋಗಿದ್ದೆ. ನಾನು ಹೋದಾಗ ಅಲ್ಲಿ ತಾಲೂಕ್ ಪಂಚಾಯತ್ ಎಷ್ಟು ಅನ್ಪಡ ಇದ್ದಾನಂದರೆ ಮಾಹಿತಿ ಯಾಕೆ ಕೊಡ್ಬೇಕಂತ ಕೇಳ್ತಾ ಇದ್ದಾರೆ ನನಗೆ. ನಾ ಹೋಗಿ ಕೇಳಿದಾಗ
ಮಾಹಿತಿ ಕೊಟ್ಟಿರೋದಿಲ್ಲ ಅಂತ ತಿಳ್ಕೊಂಡು ಒಂದು ಕಮಿಷನರ್ ಮಾಹಿತಿ ಆಯೋಗದ ಕಮಿಷನರ್ ಅವರು ವಿಸಿಟ್ ಮಾಡಿರಿ, ಅಲ್ಲಿ ಹೋಗಿ ಭೇಟಿಯಾಗ್ರಿ, ನಿಮಗೆ ಯಾವ್ಯಾವ ಮಾಹಿತಿ ಬೇಕು ಪಡ್ಕೊಳ್ರಿ ಅಲ್ಲಿ ಪಂಚಾಯತ್ ಪಿ ಡಿ ಒಗಳಿಂದ ಮ್ಯಾನೇಜರ್ ಇರ್ತಾರೆ ಅಂತ ಹೇಳಿದರು. ಹೀಗಾಗಿ ನಾನು ಅವರು ಫೋನ್ ಮಾಡ್ತಾರೆ ಅಂತ ಕಾಯ್ದಿದ್ದೆ. ಅವರು ಫೋನ್ ಮಾಡಲಿಲ್ಲ, ಏನೂ ನನಗೆ ಸ್ಪಂದನೆ ಕೊಡಲಿಲ್ಲ. ಹೀಗಾಗಿ ನಾನೇ ಹೋಗಿದ್ದೆ ತಾಲೂಕ್ ಪಂಚಾಯತ್ ಕಾರ್ಯಾಲಯಕ್ಕೆ. ಹೋದಾಗ ಯಾರು ಸಂತೋಷ್ ಚವ್ಹಾಣ ಇರ್ಬೋದು ಮೇ ಬಿ ಅವರು ಅನ್ಪಡ್ರ ಥರ ಕೆಲಸ ಮಾಡ್ತಾಯಿದ್ದಾರೆ. ಅನ್ಪಡ್ ಏನು ಮಾಡ್ತಾಯಿದ್ದಾರೆ, ನಿನಗೆ ಯಾಕೆ ಮಾಹಿತಿ ಕೊಡ್ಬೇಕಂತ ಕೇಳ್ತಾ ಇದ್ದಾನೆ. ಉದ್ದಡದನ ಕ್ವಶನ್ ಕೇಳ್ತಾ ಇದ್ದಾನೆ. ಅಂಥ ಅಯೋಗ್ಯ ಮತ್ತು ನಾಲಾಯಕ ಅಧಿಕಾರಿ ನಿನಗೆ ಮಾಹಿತಿ ಯಾಕೆ ಕೊಡ್ಬೇಕಂತ ಕೇಳ್ತಾ ಇದ್ದಾರೆ. ನಾನು ಇದು 15 ವರ್ಷದಿಂದ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಮಾಹಿತಿ ಆ ಕಾಯ್ದೆ ಕಾನೂನು ಅಡಿಯಲ್ಲಿ ಇಲ್ಲ, ಎಲ್ಲಿ ಇಲ್ಲ, ಯಾಕೆ ಕೊಡಬೇಕಂತ ಕೇಳೋದು. ಬರ್ತಾ ಇದ್ದರೆ ಕೊಡಬೇಕು, ಇಲ್ಲಾಂದರೆ ರಿಜೆಕ್ಟ್ ಮಾಡಬೇಕು. ಅದು ಕೂಡ ನಾನು ಹೇಳಿದ್ದೆ. ನಾನು ಇದು ಯಾವುದೂ ಕೊಡೋ ಅಂಥ ಯಾವುದೂ ಇಲ್ಲ, ಮಾಹಿತಿ ಕೊಡಲೇಬೇಕು, ರಿಜೆಕ್ಟ್ ಮಾಡೋವಂಥ ಯಾವುದೂ ಇಲ್ಲ. ಹೀಗಾಗಿ ಅಂಥ ಅನ್ಪಡ ತಾಲೂಕ್ ಪಂಚಾಯತ್ ಇಒ ತಮ್ಮ ಪಂಚಾಯತಿಗೆ ಬಂದು ಸೇರ್ಕೊಂಡಿದ್ದಾನೆ. ಇವರು ಯಾವುದೋ ಕಾಯ್ದೆ ಕಾನೂನು ಅರಿವು ಇರುವುದಿಲ್ಲ. ಅಲ್ಲಿ ಪಂಚಾಯತಿಯಿಂದ ಟ್ಯಾಕ್ಸ್ ವಸೂಲಿ ಮಾಡ್ಲಿಕ್ಕೆ ಆಗಲಾರ್ದು ಅನ್ಪಡ್ ತಾಲೂಕ್ ಪಂಚಾಯತ್ ಇಒ ಇದ್ದಾನೆ. ಇಲ್ಲಿ ನಾನು ಬಂದು ಅದು ತಾಲೂಕ್ ಪಂಚಾಯತ್ ಇಒ ಗ್ರಾಮ ಪಂಚಾಯತ್ ಟ್ಯಾಕ್ಸ್ ವಸೂಲಿ ಮಾಡ್ರಂತ ನಾ ಹೇಳೋ ಪಾಳಿ ಬಂದಿದ್ದವ್ರಿಗೆ. ಅವ್ರಿಗೆ ಟ್ಯಾಕ್ಸ್ ವಸೂಲಿ ಮಾಡ್ಬೇಕಂಬುದು ಸುಧಾ ಅರಿವಿಲ್ಲ, ಎಷ್ಟು ಟ್ಯಾಕ್ಸ್ ವಸೂಲಿ ಮಾಡ್ಬೇಕಂಬುದು ಅರಿವಿಲ್ಲ. ಮತ್ತು ಕಂಪ್ನಿ ಒಡೆದು ಹಾಕಬೇಕು. ಅದು ಯಾವುದೂ ಪರವಾನಗಿ ಇಲ್ಲ. ಅದಕ್ಕೆ ಏನು ಸಾಗರ್ ಸಿಮೆಂಟ್ ಕಂಪ್ನಿ ಇದೆ, ಆನಂತರ ವಿಕಾಸ್ ಸಾಗರ್ ಅಂತ ಆಗಿದೆ, ಆನಂತರ ಕಲಬುರಗಿ ಸಿಮೆಂಟ್ ಅಂತ ಏನಿದೆ, ಇದು ಯಾವುದೇ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಯಾವುದೇ ಒಂದೇ ಒಂದು ಪರವಾನಗಿ ಪಡೆದಿರೋದಿಲ್ಲ. ಹೀಗಾಗಿ ಆ ಕಂಪ್ನಿ ಒಡೆದು ಹಾಕ್ಬೇಕಂತ ನಾನು ಬರೆದಿದ್ದೆ. ನಾನು ಈಗ ಬರೆದು ಹೋದ ವರ್ಷ 9ನೇ ತಿಂಗಳಲ್ಲಿ ಬರೆದಿದ್ದೆ ನಾನು. ಅದಕ್ಕೆ ಇನ್ನವರಿಗೆ ಯಾವುದೂ ಉತ್ತರ ಇಲ್ಲ. ಇದು ನಾನು ಹೋರಾಟ ಮಾಡ್ತಾ ಇರೋದ್ರಿಂದ ವರದಿ ಕೊಡಬೇಕಾಗಿದೆ. ತಹಶೀಲ್ದಾರ್ ಚಿಂಚೋಳಿಯವರು ಮತ್ತು ತಾಲೂಕ್ ಪಂಚಾಯತ್ ಚಿಂಚೋಳಿಯವರು ವರದಿ ಸಲ್ಲಿಸಬೇಕಾಗಿದೆ. ತಾವು ಕೂಡ ಅಲ್ಲಿ ಹೋಗಿ ಭೇಟಿಯಾಗ್ರಿ, ಕೇಳ್ರಿ. ಅದೆಲ್ಲ ಇಲ್ಲಿಗಲ್ ಆಗಿದೆ, ರೈತರಿಗೆ ಮೋಸ ಆಗಿದೆ, 109 ವೈಲೇಷನ್ ಆಗಿದೆ. ಗ್ರಾಮ ಪಂಚಾಯತಿಗೆ ಕಡಿಮೆ ಮೊತ್ತದ ಟ್ಯಾಕ್ಸ್ ವಸೂಲಿ ಮಾಡ್ತಿದ್ದಾರೆ. ಮುಂಚೆ ಅದು ಅಣವರ್ ಇದ್ರ ಪಂಚಾಯತಿ ಅಂತಿತ್ತು ಮೊದಲು, ಈಗ ಬುರುಪಳ್ಳಿಗೆ ಬರ್ತದೆ ಅಂತ. ಅದು ಸಂಗಮ್ ಕೆ ಎಲ್ಲಿ ಅನ್ನಿಸ್ತಾ, ಸಾರಿ, ಅದು ಚಟ್ಟಿನಾಡು ಕಂಪ್ನಿದಾಯಿತು. ಇದೇನು ಛತ್ರ ಸಾಲದಿದೆ. ಇದು ಕೂಡ 2 ಕೇಳಿದೆ ನಾನು, ಚಟ್ಟಿನಾಡು ಮತ್ತು ಸಾಗರ್ದು. ಮುಂಚೆ ನಾನು ವೀಡಿಯೋ ಮಾಡಿದ್ದೇನೆ ಚಟ್ಟಿನಾಡು ಕೂಡ. ಇವಾಗ ಇದ್ರದ್ದು ಸಾಗರ್ ಸಿಮೆಂಟ್ದಂದರೆ ಪರ್ಮಿಷನ್ ಇಲ್ಲ, ಟ್ಯಾಕ್ಸ್ ಇಲ್ಲ, ಟ್ಯಾಕ್ಸ್ ಕಡಿಮೆ ಮೊತ್ತದಲ್ಲಿ ವಸೂಲಿ ಮಾಡ್ತಾಯಿದ್ದಾರೆ. ಮತ್ತು CSR ಅಂತೂ ಯಾವುದೂ ಇಲ್ಲೇ ಇಲ್ಲ. CSR ಸುಮಾರು 2 ವರ್ಷಕ್ಕೆ ಒಂದು ಸರ್ತಿ 20 ಕೋಟಿ ಖರ್ಚು ಮಾಡ್ಬೇಕು ಸ್ನೇಹಿತರೆ. ತಮ್ಮ ಪಂಚಾಯತಿ ಅಭಿವೃದ್ಧಿ ಆಗಲಾರ್ದೆ ಸುತ್ತಮುತ್ತ ಗ್ರಾಮ ಪಂಚಾಯತ್ ಮತ್ತು ಸುತ್ತಮುತ್ತ ಹಳ್ಳಿಗಳು ಕೂಡ ಅಭಿವೃದ್ಧಿ ಆಗ್ತವೆ, ತಾಲೂಕು ಅಭಿವೃದ್ಧಿ ಆಗ್ತದೆ. ಹೀಗಾಗಿ ಬರುವಂಥ ಅಲ್ಲಿಂಥ ಕಂಪ್ನಿಯಿಂದ ಬರುವಂಥದ್ದು ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು. ಮತ್ತು ಒಂದು ವೇಳೆ ಈ ಕನ್ನಡ ನೆಲದ ಏನು ಕಾಯ್ದೆ ಕಾನೂನು ನಿಯಮ ಏನು ಸರ್ಕಾರದ ಇದೆ, ಅದು ಯಾವುದೂ ಪಾಲನೆ ಮಾಡ್ತಾಯಿಲ್ಲ. ಒಂದು ವೇಳೆ ಪಾಲನೆ ಇಲ್ಲದೇ ಇದ್ದರೆ ಅದು ಒಡೆದು ಹಾಕಬೇಕು. ಒಂದು ವೇಳೆ ಒಡೆದು ಹಾಕಬೇಕಂದ್ರೆ ಅದರಿಂದ 3 ಪಟ್ಟು ದಂಡ. ಏನು ಮೂಲ ಬಂಡವಾಳ ಏನಿದೆ 2400 ಕೋಟಿ ಅಂದರೆ 2500 ಅಂತಂದರೆ 7-8 ಕೋಟಿ ಆಗ್ತದೆ ಸ್ನೇಹಿತರೆ. ಅದು ಕಟ್ಸ್ಕೋರಿ, ಆಮೇಲೆ ರೆಗ್ಯುಲೈಸ್ ಮಾಡ್ಕೊರಿ ಅಂತ ಹೇಳ್ರಿ. ಅಲ್ಲಿ ತಾಲೂಕ್ ಪಂಚಾಯತಿ ಹೋಗಿ ಭೇಟಿಯಾರಿ. ಮತ್ತು ಇದು ಸಹಾಯಕ ಆಯುಕ್ತರು ಪತ್ರಗಳು ವ್ಯವಹಾರ ಮಾಡಿದ್ದಾರೆ ಸ್ನೇಹಿತರೆ. ಇದು ತಾಲೂಕ್ ಪಂಚಾಯತಿ ತಹಸೀಲ್ ಕಾರ್ಯಾಲಯಕ್ಕೆ ಮತ್ತು ತಾಲೂಕ್ ಪಂಚಾಯತಿ ಅವ್ರಿಗೆ ಹೋಗಿ ಭೇಟಿಯಾರಿ, ಏನೈತೆ ಅಂತ ಕೇಳ್ರಿ. ಇದ್ರ ಬಗ್ಗೆ ಜಲ್ದಿ ಇನ್ನೂ 3 ತಿಂಗಳಲ್ಲಿ ವರದಿ ಕೊಡೋರಿದ್ದಾರೆ. ತಮ್ಮದು ಏನಾದ್ರು ಬೇಡಿಕೆ ಇದ್ದರೆ ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸಿರಿ, ಅದು ಕಾಂಪ್ಲೇಂಟ್ ಕೊಡ್ರಿ, ಅದು ಕೂಡ ಅಲ್ಲಿ ಸೇರ್ಪಡೆ ಆಗ್ತದೆ ಸ್ನೇಹಿತರೆ. ಇಷ್ಟೇ. ಮತ್ತು ಇನ್ನೊಂದು ಬಾರಿ ಸಮಗ್ರವಾಗಿ ಇದು ಸಾಗರ್ ಸಿಮೆಂಟ್ ಕಂಪ್ನಿ ಏನು ಕಲಬುರಗಿ ಸಿಮೆಂಟ್ ಕಂಪ್ನಿ ಇದೆ, ನಾನು ಮತ್ತು ಸಮಗ್ರವಾಗಿ ವಿವರವಾಗಿ ಬರೆದು ಕಾಂಪ್ಲೇಂಟ್ ಮಾಡಿ ಇನ್ನೊಂದು ಬಾರಿ ನಾನು ವಿಡಿಯೋ ಮಾಡ್ತೀನಿ. ಅದು ಸಮಗ್ರವಾಗಿ ಅದರ ಬಗ್ಗೆ ಎಷ್ಟು ಭೂಮಿ ಇದೆ, ಯಾವ್ಯಾವ ಗ್ರಾಮದಲ್ಲಿದೆ, ಎಷ್ಟು ಭೂಮಿ ಇದೆ, ಮತ್ತು ರೈತರು ಯಾವ್ಯಾವ ಗ್ರಾಮದ ರೈತರಿದೆ, ಮತ್ತು ಏನು ನದಿ ಕೊಳ್ಳ ಹಳ್ಳ ಏನೇನು ಕಬ್ಜಾ ಮಾಡಿದ್ದಾರೆ, ಮತ್ತು ಪರಿಸರ ಬಗ್ಗೆ ಅದೆಲ್ಲ 2013ರಿಂದ ಇಲ್ಲಿವರೆಗೆ ಪರಿಸರದ ಬಗ್ಗೆ ಯಾರ್ಯಾರು ಅಲ್ಲಿ ಹೋರಾಟ ಮಾಡಿದ್ದಾರೆ ಎಲ್ಲ ಪೇಪರ್ ಕಟ್ಟಿಂಗ್ ನನ್ನ ಹತ್ರ ಇದೆ. ಯಾರ್ಯಾರು ಹೋರಾಟ ಮಾಡಿದ್ದಾರೆ, ಯಾರ್ಯಾರು ಕಂಪ್ನಿ ಪೊಲ್ಯೂಷನ್ ಬಗ್ಗೆ ಹೋರಾಟ ಮಾಡಿದ್ದಾರೆ ಎಲ್ಲ ನನ್ನ ಹತ್ರ ಕಟ್ಟಿಂಗ್ ಇವೆ. ಅದು ಕೂಡ ಪೊಲ್ಯೂಷನ್ ಬಗ್ಗೆನೂ ಕೂಡ ಎಲ್ಲ ಕಾಂಪ್ಲೇಂಟ್ ಮಾಡಿದ್ದೆ ನಾನು. ಹೀಗಾಗಿ ಅಲ್ಲಿ ಗ್ರಾಮಸ್ಥರು, ಕರ್ಜಕೇಡ್ ಗ್ರಾಮಸ್ಥರು ಮತ್ತು ಛತ್ರಸಾಲ ಗ್ರಾಮಸ್ಥರು, ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರು ತಾವು ಹೋಗಿ ಯಾರ್ಯಾರು ಭೂಮಿ ಕಳ್ಕೊಂಡಿರಿ, ಒಂದು ವೇಳೆ ಅವ್ರು ನಿಮಗೆ ಯಾವುದೇ ನ್ಯಾಯಯುತ ಬೆಲೆ ಸಿಕ್ಕಿಲ್ಲ ಅಂದರೆ ಅಲ್ಲಿ ಹೋಗಿ ಕೇಳ್ರಿ, ಅವ್ರಿಗೆ ದೂರು ಸಲ್ಲಿಸ್ರಿ.
ಅವರು ಪರಿಹಾರ ಕೊಡ್ತಾರೆ. ಅವರು ಈಗ ಇನ್ನೂ 3 ತಿಂಗಳು ಟೈಮ್ ಇದೆ. ಅವರು ವರದಿ ಕೊಡಬೇಕು, ಅವರು ಜಿಲ್ಲಾಧಿಕಾರಿಗೆ ವರದಿ ಕೊಡಬೇಕು, ಅವ್ರು ತಹಶೀಲ್ದಾರರು ಅವರು ಸರ್ಕಾರಕ್ಕೆ ವರದಿ ಕೊಡಬೇಕು. ಅದರಲ್ಲಿ ತಮ್ಮ ಬೇಡಿಕೆಗಳು ಅದರಲ್ಲಿ ಸೇರ್ಪಡೆ ಆಗ್ತವೆ ಮತ್ತು ಕಾಯ್ದೆ ಕಾನೂನುಗಳು ಉಲ್ಲಂಘನೆ ಮಾಡಿರೋಂಥ ನಾನಂತರೂ ಬರೆದಿದ್ದೀನಿ ನಾನು. ಅದು ಇನ್ನಿತರ ಯಾವುದಾದ್ರೂ ತಮಗೇನಾದ್ರು ಶೋಷಣೆ ಮಾಡಿದರೆ, ವಂಚನೆ ಮಾಡಿದರೆ ಅದು ತಹಶೀಲ್ದಾರರಿಗೆ, ತಾಲೂಕು ಪಂಚಾಯತಿ ಇವರಿಗೆ ಸಲ್ಲಿಸಿರಿ ಸ್ನೇಹಿತರೆ. ಅಲ್ಲಿವರೆಗೆ ಮತ್ತೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಶೀಘ್ರದಲ್ಲಿ. ಇದ್ರ ಬಗ್ಗೆ ಒಂದು ಕಾಂಪ್ಲೇಂಟ್ ಮತ್ತು ಸಪ್ರೇಟಾಗಿ ಕಾಂಪ್ಲೇಂಟ್ ಬರೆದು ಇನ್ನೊಂದು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೆ ಧನ್ಯವಾದಗಳು. ಜೈ ಭೀಮ್, ನಮೋ ಬುದ್ಧಾಯ.